ಹೆಸರೇ ಸೂಚಿಸುವಂತೆ ಯುಗಾದಿ ಹಬ್ಬವು ಹೊಸ ಯುಗದ ಆರಂಭವಾಗಿದೆ. ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಯುಗಾದಿ ಹೊಸ ವರ್ಷದ ಆರಂಭ ಮತ್ತು ಯುಗಾದಿ ವರ್ಷದ ಮೊದಲ ದಿನ. ಯುಗಾದಿ ಹಬ್ಬವನ್ನು ಭಾರತಾದ್ಯಂತ ಆಚರಿಸಲಾಗುತ್ತದೆ. ವರ್ಷ ಪೂರ್ತಿ ಫಲ ಕೊಡುವ ಏಕೈಕ ದಿನ ಯುಗಾದಿ ದಿನ. ಕರ್ನಾಟಕದಲ್ಲಿ ಇದನ್ನು ಯುಗಾದಿ, ಆಂಧ್ರ ಪ್ರದೇಶದಲ್ಲಿ ಉಗಾದಿ, ಮಹಾರಾಷ್ಟ್ರದಲ್ಲಿ ಗುಡಿ ಪಾಡ್ವಾ ಎಂದು ಆಚರಿಸಲಾಗುತ್ತದೆ. ಯುಗಾದಿಯು ಬದಲಾವಣೆಯ ಹಬ್ಬ, ಹೊಸ ಆರಂಭದ ಹಬ್ಬ. ಯುಗಾದಿ ಹಬ್ಬ ಬರುತ್ತಿದ್ದಂತೆ ನಾವು ಪ್ರಕೃತಿಯಲ್ಲಿ ಬಹಳಷ್ಟು ಬದಲಾವಣೆ, ಋತುವಿನ ಬದಲಾವಣೆ ಮತ್ತು ನಮ್ಮ ಜೀವನದಲ್ಲಿ ವಿವಿಧ ರಾಶಿ ಪರಿವರ್ತನೆಗಳಿಂದ ಬದಲಾವಣೆಯನ್ನು ನೋಡುತ್ತೇವೆ. ಯುಗಾದಿ ದಿನದಂದು ಬಲವಾದ ಸಂಕಲ್ಪವನ್ನು ತೆಗೆದುಕೊಳ್ಳುವುದರಿಂದ ಸತ್ಯವಾಗುತ್ತದೆ ಎಂದು ಹೇಳಲಾಗುತ್ತದೆ. ಯುಗಾದಿಯು ವರ್ಷದ ಮೊದಲ ದಿನವಾಗಿರುವುದರಿಂದ ಈ ದಿನ ಸಂತೋಷ, ಆಹ್ಲಾದಕರ ಮತ್ತು ಸಕಾರಾತ್ಮಕವಾಗಿರುವುದು ವರ್ಷವಿಡೀ ಸಂತೋಷ ಮತ್ತು ಸಕಾರಾತ್ಮಕವಾಗಿರಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ಯುಗಾದಿ ಎಂಬ ಪದವು ಯುಗ ಮತ್ತು ಆದಿ ಎಂಬ ಎರಡು ಅಕ್ಷರಗಳಿಂದ ಬಂದಿದೆ. ಇದು ಹೊಸ ಯುಗವನ್ನು ಸೂಚಿಸುತ್ತದೆ ಮತ್ತು ಹೊಸ ವರ್ಷದ ಆರಂಭದ ಮೇಲೆ ಕೇಂದ್ರೀಕರಿಸುತ್ತದೆ. ಯುಗಾದಿಯಲ್ಲಿ ಆದಿ ಎಂಬ ಪದದ ಅರ್ಥ ಇದು ವರ್ಷದ ಮೊದಲ ಹಬ್ಬ ಅಥವಾ ವರ್ಷದ ಹೊಸ ಆರಂಭ ಎಂದಾಗಿದೆ. ಈ ಯುಗಾದಿ ಆಚರಣೆಗಳಲ್ಲಿ ಹಬ್ಬಕ್ಕೆ ಮೊದಲು ಮನೆಯನ್ನು ಸ್ವಚ್ಛಗೊಳಿಸುವುದು, ಮನೆಯನ್ನು ರಂಗೋಲಿಗಳಿಂದ ಅಲಂಕರಿಸುವುದು, ಮುಖ್ಯ ದ್ವಾರಗಳನ್ನು ಮಾವಿನ ಎಲೆಗಳಿಂದ ತೋರಣದಿಂದ ಅಲಂಕರಿಸುವುದು, ವಿಶೇಷ ಭಕ್ಷ್ಯಗಳನ್ನು ತಯಾರಿಸುವುದು, ವಿಶೇಷವಾಗಿ ಹಸಿ ಮಾವಿನ ಹಣ್ಣು, ಕಬ್ಬು, ಬೇವಿನ ಎಲೆಗಳು ಅಥವಾ ಬೇವಿನ ಹೂವುಗಳಿಂದ ತಯಾರಿಸಿದ ಭಕ್ಷ್ಯಗಳು ಯುಗಾದಿ ಹಬ್ಬದ ವಿಶೇಷ. ಯುಗಾದಿ ಎಂಬುದು ಹೊಸ ಸಂವತ್ಸರದ ಆರಂಭವನ್ನು ಸೂಚಿಸುವ ಹಬ್ಬವಾಗಿದೆ. ಸಂಸ್ಕೃತದಲ್ಲಿ ಸಂವತ್ಸರ ಎಂದರೆ ಹೊಸ ವರ್ಷ. ಋಗ್ವೇದ ಮತ್ತು ಇತರ ಪ್ರಾಚೀನ ಗ್ರಂಥಗಳಂತಹ ವೇದಿಕ ಸಾಹಿತ್ಯದಲ್ಲಿ ಸಂವತ್ಸರವು ಗುರುಗ್ರಹದ ಸ್ಥಾನವನ್ನು ಆಧರಿಸಿ ಹೊಸ ವರ್ಷವನ್ನು ಉಲ್ಲೇಖಿಸುತ್ತದೆ. ಆದರೆ ಸೌರಮಾನ ವರ್ಷವನ್ನು ಹೊಸ ವರ್ಷ ಎಂದು ಕರೆಯಲಾಗುತ್ತದೆ. ಭಾರತೀಯ ಕ್ಯಾಲೆಂಡರ್ಗಳಲ್ಲಿ ಸಂವತ್ಸರವನ್ನು ಬೃಹಸ್ಪತಿ ಅಥವಾ ಗುರುಗ್ರಹವು ಹಿಂದೂ ರಾಶಿಯ ಒಂದು ರಾಶಿಯಿಂದ ಮುಂದಿನ ರಾಶಿಗೆ ಸಾಗಲು ತೆಗೆದುಕೊಳ್ಳುವ ಸಮಯ ಎಂದು ವ್ಯಾಖ್ಯಾನಿಸಲಾಗಿದೆ. ಪ್ರಾಚೀನ ಗ್ರಂಥಗಳು ಸಂವತ್ಸರವನ್ನು ಸುಮಾರು 361 ದಿನಗಳು ಎಂದು ಲೆಕ್ಕ ಹಾಕುತ್ತವೆ. ಅದರಿಂದ ರಾಶಿಚಕ್ರದ ಮೇಲೆ 12 ರಾಶಿಗಳ ಮೂಲಕ ಗುರುಗ್ರಹದ ಒಂದು ಸಂಪೂರ್ಣ ಕ್ರಾಂತಿಯು ಸರಿಸುಮಾರು 12 ಸೌರ ವರ್ಷಗಳಿಗೆ ಸಮಾನವಾಗಿರುತ್ತದೆ. ಗುರುಗ್ರಹದ ಅಂತಹ 5 ಕಕ್ಷೆಗಳು 60 ಸಂವತ್ಸರಗಳನ್ನು ತೆಗೆದುಕೊಳ್ಳುತ್ತವೆ. ಇವುಗಳನ್ನು ಸಂವತ್ಸರ ಚಕ್ರ ಎಂದು ಕರೆಯಲಾಗುತ್ತದೆ. ಈ ಚಕ್ರದೊಳಗಿನ ಪ್ರತಿಯೊಂದು ಸಂವತ್ಸರಕ್ಕೂ ಒಂದು ಹೆಸರನ್ನು ನೀಡಲಾಗಿದೆ. ಎಲ್ಲ 60 ಸಂವತ್ಸರಗಳು ಮುಗಿದ ನಂತರ ಯುಗಚಕ್ರವು ಮತ್ತೆ ಪ್ರಾರಂಭವಾಗುತ್ತದೆ. ಈ 60 ಸಂವತ್ಸರಗಳ ಈ ಚಕ್ರವು ಆಕಾಶದಲ್ಲಿ ಗುರುಗ್ರಹ ಮತ್ತು ಶನಿಗ್ರಹದ ಸ್ಥಾನಗಳನ್ನು ಆಧರಿಸಿದೆ. ಗುರುಗ್ರಹ ಮತ್ತು ಶನಿಗ್ರಹದ ಕಕ್ಷೆಯ ಅವಧಿಗಳು ಕ್ರಮವಾಗಿ ಸರಿಸುಮಾರು 12 ಮತ್ತು 30 ಸೌರ ವರ್ಷಗಳು. ಈ ಎರಡು ಕಕ್ಷೆಯ ಅವಧಿಗಳಲ್ಲಿ ಕನಿಷ್ಠ ಸಾಮಾನ್ಯ ಗುಣಕರವು 60 ಸೌರ ವರ್ಷಗಳು. ಪ್ರತಿ 60 ವರ್ಷಗಳಿಗೊಮ್ಮೆ ಎರಡು ಗ್ರಹಗಳು 60 ವರ್ಷಗಳ ಮೊದಲು ಪ್ರಾರಂಭವಾದ ಅದೇ ನಕ್ಷತ್ರಿಕ ನಿರ್ದೇಶಾಂಕಗಳಲ್ಲಿ ಸ್ಥಾನ ಪಡೆಯುತ್ತವೆ. ಹೀಗಾಗಿ 60 ವರ್ಷಗಳ ಚಕ್ರವನ್ನು ರೂಪಿಸುತ್ತವೆ. 60 ಸಂವತ್ಸರಗಳನ್ನು 20 ಸಂವತ್ಸರಗಳ 3 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಮೊದಲ 20 ಸಂವತ್ಸರಗಳು ಬ್ರಹ್ಮನಿಗೆ ಮೀಸಲಾಗಿವೆ. ಮುಂದಿನ 20 ಸಂವತ್ಸರಗಳು ವಿಷ್ಣುವಿಗೆ ಮತ್ತು ಕೊನೆಯ 20 ಸಂವತ್ಸರಗಳು ಶಿವನಿಗೆ ಮೀಸಲಾಗಿದೆ. ಪ್ರಸ್ತುತ ಈ ಸಂವತ್ಸರವನ್ನು ವಿಶ್ವವಸು ಸಂವತ್ಸರ ಎಂದು ಕರೆಯಲಾಗುತ್ತದೆ. ಇದನ್ನು ವಿಷ್ಣುವು ನೋಡಿಕೊಳ್ಳುತ್ತಾನೆ. ನಮ್ಮ ಹಿಂದೂ ಧರ್ಮದಲ್ಲಿ ಬ್ರಹ್ಮನನ್ನು ಪೂಜಿಸುವುದನ್ನು ನಿಷೇಧಿಸಲಾಗಿದೆ. ಆದರೆ ಪ್ರತಿ ವರ್ಷ ಈ ಯುಗಾದಿಯ ದಿನದಂದು ಬ್ರಹ್ಮನನ್ನು ಪೂಜಿಸಲಾಗುತ್ತದೆ. ಬ್ರಹ್ಮಾಂಡ ಪುರಾಣದ ಪ್ರಕಾರ ಈ ದಿನದಂದು ಬ್ರಹ್ಮನು ಈ ವಿಶ್ವವನ್ನು ಸೃಷ್ಟಿಸಿದನು ಮತ್ತು ಎಲ್ಲ ಸಾರ್ವತ್ರಿಕ ಕಾರ್ಯಗಳನ್ನು ದೇವತೆಗಳಿಗೆ ವಹಿಸಿದನು ಎಂದು ಉಲ್ಲೇಖಿಸಲಾಗಿದೆ.
ಯುಗಾದಿಯು ಚಂದ್ರ ಮತ್ತು ಸೂರ್ಯನ ಸ್ಥಾನಗಳನ್ನು ಸಂಯೋಜಿಸುವ ಚಂದ್ರ ಮತ್ತು ಸೌರಮಾನ ಕ್ಯಾಲೆಂಡರ್ಗಳನ್ನು ಆಧರಿಸಿದೆ. ವೇದಿಕ ಜ್ಯೋತಿಷ್ಯದ ಪ್ರಕಾರ ಯುಗಾದಿಯು ಎಲ್ಲ ಪ್ರಯತ್ನಗಳಿಗೆ ಶುಭ ಫಲಿತಾಂಶಗಳನ್ನು ತರುತ್ತದೆ ಎಂದು ನಂಬಲಾಗಿದೆ. ಯುಗಾದಿಯು ಹಲವಾರು ರಾಜ್ಯಗಳಲ್ಲಿ ಹೊಸ ವರ್ಷದ ಆರಂಭವನ್ನು ಸೂಚಿಸುತ್ತದೆ. ಇದು ಭರವಸೆ, ಸಮೃದ್ಧಿ ಮತ್ತು ಉತ್ತಮ ನಡೆಯ ಭರವಸೆಗಳನ್ನು ತರುತ್ತದೆ. ಜನರು ಈ ಹಬ್ಬವನ್ನು ಆಚರಿಸಲು ತಯಾರಿ ನಡೆಸುತ್ತಿರುವಾಗ ಈ ಸಂದರ್ಭದ ಮಹತ್ವ ಮತ್ತು ಅದಕ್ಕೆ ಸಂಬಂಧಿಸಿದ ಸಂಪ್ರದಾಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಇದು ವಸಂತ ಕಾಲದ ಆರಂಭವಾಗಿದ್ದು, ಇದರಲ್ಲಿ ಹಚ್ಚ ಹಸಿರಿನ ತಾಜಾ ಮರಗಳು, ಅರಳುವ ಹೂವುಗಳು, ಮರವನ್ನು ತುಂಬುವ ಬೇವಿನ ಹೂವುಗಳು ಮತ್ತು ಹಸಿ ಮಾವಿನ ಹಣ್ಣುಗಳ ಋತು ಇರುತ್ತದೆ. ಯುಗಾದಿ ದಿನದಂದು ಜನರು ಎಣ್ಣೆ ಸ್ನಾನ ಮಾಡಿ ಬೇವಿನ ಎಲೆಗಳನ್ನು ಸೇವಿಸುತ್ತಾರೆ. ಇದು ದೇಹ ಮತ್ತು ಆತ್ಮ ಎರಡರ ಶುದ್ಧೀಕರಣವನ್ನು ಸೂಚಿಸುತ್ತದೆ. ಯುಗಾದಿ ದಿನವು ಮನೆಯ ಚಾವಣಿಯ ಮೇಲೆ ಧ್ವಜಾರೋಹಣ ಮಾಡುವ ಮೂಲಕ ಪ್ರಾರಂಭವಾಗುತ್ತದೆ. ಮತ್ತೆ ಸಂಜೆ ಪಂಚಾಂಗ ಶ್ರವಣವನ್ನು ಓದುವುದು ಅಥವಾ ಕೇಳುವುದು. ಅಲ್ಲಿ ಜನರು ಮುಂಬರುವ ವರ್ಷದಲ್ಲಿ ಆಗುವ ಬದಲಾವಣೆಗಳ ಬಗ್ಗೆ, ಪ್ರಕೃತಿಯಲ್ಲಿನ ಬದಲಾವಣೆಯ ಬಗ್ಗೆ, ಅವರ ಚಂದ್ರ ರಾಶಿಗಳ ಆಧಾರದ ಮೇಲೆ ಆರೋಗ್ಯದ ಬಗ್ಗೆ ಕೇಳುತ್ತಾರೆ. ಯುಗಾದಿಯ ದಿನವನ್ನು ಚೈತ್ರ ನವರಾತ್ರಿ ಅಥವಾ ಲಲಿತಾ ನವರಾತ್ರಿಯ ಆರಂಭವಾಗಿಯೂ ಆಚರಿಸಲಾಗುತ್ತದೆ. ಈ ಚೈತ್ರ ನವರಾತ್ರಿಯ ಮೊದಲ 9 ದಿನಗಳು ಲಲಿತಾದೇವಿ ಮತ್ತು ಅವಳ ಅವತಾರಗಳನ್ನು ಪೂಜಿಸುವ ಮೂಲಕ ಆಚರಿಸಲಾಗುತ್ತದೆ. ಈ ನವರಾತ್ರಿ ಸಮಯದಲ್ಲಿ ಕಳಸ ಪೂಜೆಯ ಸಮಯದಲ್ಲಿ ಲಲಿತಾ ಅಷ್ಟೋತ್ತರ, ಲಲಿತಾ ಸಹಸ್ರನಾಮ, ದೇವಿ ಕವಚ ಮುಂತಾದ ದೇವಿ ಮಂತ್ರಗಳನ್ನು ಪಠಿಸುವುದು ಮತ್ತು ದುರ್ಗಾ ಸಪ್ತಶತಿಯನ್ನು ಓದುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಚೈತ್ರ ನವರಾತ್ರಿಯ ಈ 9 ದಿನಗಳಲ್ಲಿ ಶ್ರೀಚಕ್ರವನ್ನು ಪೂಜಿಸುವುದು ಮತ್ತು ಲಲಿತಾ ಸಹಸ್ರನಾಮವನ್ನು ಪಠಿಸುವ ಮೂಲಕ ದೇವಿಗೆ ಕುಂಕುಮ ಅರ್ಚನೆಯನ್ನು ಮಾಡುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಈ ಚೈತ್ರ ನವರಾತ್ರಿಯ ಸಮಯದಲ್ಲಿ ನಿಮ್ಮ ಕುಲದೇವಿ ಅಥವಾ ಗ್ರಾಮ ದೇವತೆಯನ್ನು ಪೂಜಿಸುವುದರಿಂದ ವರ್ಷ ಪೂರ್ತಿ ಆಕೆಯ ಆಶೀರ್ವಾದ ದೊರೆಯುತ್ತದೆ. ಈ ದಿನದಂದು ನಮ್ಮ ಕುಲದೇವತೆಗಳು, ಗ್ರಾಮ ದೇವತೆಗಳು, ಇಷ್ಟ ದೇವತೆಗಳು, ಗೋವುಗಳು, ನಮ್ಮ ಪೂರ್ವಜರನ್ನು ಪೂಜಿಸುವುದು ಮುಖ್ಯ. ಯುಗಾದಿ ದಿನದಂದು ನಮ್ಮ ಕುಲದೇವತೆಗಳನ್ನು ಪೂಜಿಸುವುದರಿಂದ ನಮಗೆ ಭೋಗಭಾಗ್ಯ, ಉತ್ತಮ ಆರೋಗ್ಯ ಮತ್ತು ಅಷ್ಟ ಐಶ್ವರ್ಯಗಳು ದೊರೆಯುತ್ತವೆ. ಈ ಯುಗಾದಿ ದಿನದಂದು ಪಂಚಾಂಗ ಶ್ರವಣವನ್ನು ಕೇಳುವುದು ಶುಭವೆಂದು ಪರಿಗಣಿಸಲಾಗಿದೆ. ಏಕೆಂದರೆ ನಮ್ಮ ರಾಶಿಯ ಆಧಾರದ ಮೇಲೆ ಈ ಮುಂಬರುವ ವರ್ಷ ನಮಗೆ ಹೇಗೆ ಇರುತ್ತದೆ ಎಂದು ತಿಳಿಯುತ್ತದೆ. ಪಂಚಾಂಗ ಶ್ರವಣದಿಂದ ನಾವು ನಮ್ಮ ರಾಜಯೋಗ, ವಿವಾಹ ಯೋಗ, ಆದಾಯ ಯೋಗ, ವಿದೇಶ ಪ್ರಯಾಣ ಯೋಗ, ಮಕ್ಕಳ ಶಿಕ್ಷಣವನ್ನು ತಿಳಿದುಕೊಳ್ಳುತ್ತೇವೆ. ಈ ವರ್ಷದಲ್ಲಿ ಯಾವ ತಿಂಗಳುಗಳು ಮತ್ತು ದಿನಗಳು ಶುಭವೆಂದು ತಿಳಿಯುತ್ತೇವೆ. ರೈತರು ಮಳೆ, ಕೊಯ್ಲು ಅಥವಾ ಹೊಸ ಬೀಜಗಳನ್ನು ಹಾಕಲು, ಬೆಳೆದ ಧಾನ್ಯಗಳನ್ನು ತೆಗೆಯಲು ವಿವಿಧ ನಕ್ಷತ್ರಗಳ ಬಗ್ಗೆ ತಿಳಿದುಕೊಳ್ಳುತ್ತಾರೆ. ನಮ್ಮ ಹಿಂದೂ ಧರ್ಮ ಮತ್ತು ನಮ್ಮ ಹಿರಿಯರು ಶ್ರದ್ಧಾಭಕ್ತಿಯಿಂದ ಪಂಚಾಂಗ ಶ್ರವಣವನ್ನು ಕೇಳುವುದರಿಂದ ನಮ್ಮ ಕೆಟ್ಟ ಕರ್ಮಗಳು ಕಡಿಮೆಯಾಗುತ್ತವೆ ಎಂದು ಸೂಚಿಸುತ್ತಾರೆ ಮತ್ತು ನಂಬುತ್ತಾರೆ. ಯುಗಾದಿ ದಿನದಂದು ಪಂಚಾಂಗ ಶ್ರವಣವನ್ನು ಕೇಳುವುದರಿಂದ ನವಗ್ರಹ ದೋಷಗಳು ಕಡಿಮೆಯಾಗುತ್ತವೆ ಎಂದು ಹೇಳಲಾಗುತ್ತದೆ. ನಮ್ಮ ಗುರುಗಳು ಅಥವಾ ಯಾವುದೇ ಮಹಾಪುರುಷರಿಂದ ಪಂಚಾಂಗ ಶ್ರವಣವನ್ನು ಕೇಳುವುದರಿಂದ ಗುರುಗಳ ಆಶೀರ್ವಾದ ಸಿಗುತ್ತದೆ. ನಮ್ಮ ರಾಶಿ ಭವಿಷ್ಯ ಮತ್ತು ಅದರ ಪರಿಹಾರಗಳನ್ನು ಶ್ರೇಷ್ಠ ಗುರು ಅಥವಾ ಪಂಡಿತಾಚಾರ್ಯರಿಂದ ಕೇಳುವುದರಿಂದ ನಮ್ಮ ಮೇಲೆ ಮತ್ತು ನಮ್ಮ ರಾಶಿಯ ಮೇಲೆ ಬದಲಾವಣೆ ಬರುತ್ತದೆ. ಯುಗಾದಿಯ ದಿನ ಮನೆಗಳ ಮುಂದೆ ವರ್ಣರಂಜಿತ ರಂಗೋಲಿ ಬಿಡಿಸುವುದು, ಮುಖ್ಯ ದ್ವಾರಗಳಿಗೆ ಮಾವಿನ ಎಲೆಯ ತೋರಣ ಕಟ್ಟುವುದು, ಹೊಸ ಪಾತ್ರೆಗಳು, ಬಟ್ಟೆಗಳು, ಚಿನ್ನವನ್ನು ಖರೀದಿಸುವುದು ಮತ್ತು ಹೊಸ ಬಟ್ಟೆಗಳಂತಹ ಉಡುಗೊರೆಗಳನ್ನು ನೀಡುವುದು, ಬಡವರಿಗೆ ದಾನ ಮಾಡುವುದು, ಎಣ್ಣೆ ಸ್ನಾನ ಮಾಡುವುದು ಮತ್ತು ಪಾನಕ, ಕೋಸಂಬರಿ, ಮಾವಿನ ಚಿತ್ರಾನ್ನದಂತಹ ವಿಶೇಷ ಆಹಾರಗಳನ್ನು ತಯಾರಿಸುವುದು, ಬೆಲ್ಲದೊಂದಿಗೆ ಬೇವಿನ ಎಲೆಗಳನ್ನು ಸೇವಿಸುವುದು ಮತ್ತು ಹಿಂದೂ ದೇವಾಲಯಗಳಿಗೆ ಭೇಟಿ ನೀಡುವುದರ ಮೂಲಕ ಯುಗಾದಿಯನ್ನು ಆಚರಿಸಲಾಗುತ್ತದೆ. ಆಂಧ್ರ ಪ್ರದೇಶದಲ್ಲಿ ಜನರು ಉಗಾದಿ ಪಚ್ಚಡಿ ಎಂಬ ವಿಶೇಷ ಖಾದ್ಯವನ್ನು ತಯಾರಿಸುತ್ತಾರೆ. ಇದು ಸಿಹಿ, ಹುಳಿ, ಉಪ್ಪು,
ಕಹಿ, ಒಗರು ಮತ್ತು ಖಾರದಂತಹ ಎಲ್ಲ ರುಚಿಗಳ ಸಂಯೋಜನೆಯಾಗಿದೆ. ಈ ದಿನ ಬೆಲ್ಲದೊಂದಿಗೆ ಬೇವಿನ ಎಲೆಗಳನ್ನು ತಿನ್ನುವುದು ಜೀವನದಲ್ಲಿ ಅಥವಾ ವರ್ಷದಲ್ಲಿ ನಾವು ನಮ್ಮ ಜೀವನದಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಅನುಭವಗಳನ್ನು ಸ್ವೀಕರಿಸಬೇಕು ಎಂಬುದನ್ನು ಸೂಚಿಸುತ್ತದೆ. ರಾಮಾಯಣದ ಪ್ರಕಾರ ಯುಗಾದಿಯಂದು ರಾಮನ ಪಟ್ಟಾಭಿಷೇಕ ನಡೆಯಿತು ಎಂದು ನಂಬಲಾಗಿದೆ. ಈ ಯುಗಾದಿ ದಿನದಂದು ನಾವು ಮಾಡುವ ಯಾವುದೇ ಶುಭ ಕಾರ್ಯವು ವರ್ಷವಿಡೀ ಫಲ ನೀಡುತ್ತದೆ ಎಂದು ನಂಬಲಾಗಿದೆ. ಅದರಿಂದ ಈ ದಿನ ನಾವು ಸಕಾರಾತ್ಮಕವಾಗಿರಬೇಕು, ಭಗವಂತನ ಸೇವೆ ಮಾಡಬೇಕು, ದೇವಾಲಯಗಳಿಗೆ ಭೇಟಿ ನೀಡಿ, ಗೋ ಸೇವೆ ಮಾಡಿ, ಬಡವರಿಗೆ ಮತ್ತು ನಿರ್ಗತಿಕರಿಗೆ ಆಹಾರ ನೀಡಿ ಮತ್ತು ಬ್ರಾಹ್ಮಣರಿಗೆ ಮತ್ತು ನಿರ್ಗತಿಕರಿಗೆ ದಾನ ಮಾಡಿ. ಈ ದಿನದಂದು ಸಕಾರಾತ್ಮಕವಾಗಿರಿ, ಸಂತೋಷವಾಗಿರಿ. ವರ್ಷವಿಡೀ ನೀವು ಸಂತೋಷವಾಗಿರಲು ಕಾರಣವಾಗುತ್ತದೆ. ಯಾವುದೇ ವ್ಯವಹಾರದಂತಹ ಯಾವುದೇ ಹೊಸ ಕಾರ್ಯದ ಆರಂಭ, ಗೃಹ ಪ್ರವೇಶ ಸಮಾರಂಭ, ಕಂಪನಿ ತೆರೆಯೋಕೆ, ಅಂಗಡಿ ತೆರೆಯೋಕೆ ಅಥವಾ ಯೋಗ, ಧ್ಯಾನ, ಹೊಸ ಸಂಗೀತ ವಾದ್ಯವನ್ನು ಕಲಿಯುವುದು, ಯಾವುದೇ ಹೊಸ ಕೋರ್ಸುಗಳನ್ನು ಪ್ರಾರಂಭಿಸುವುದು, ಯಾವುದೇ ಹೊಸ ಪುಸ್ತಕ ಅಥವಾ ಯಾವುದೇ ಹೊಸ ಮಂತ್ರಗಳು, ಸಹಸ್ರನಾಮಗಳನ್ನು ಓದಲು ಪ್ರಾರಂಭಿಸುವುದು ಈ ಯುಗಾದಿ ದಿನದಂದು ಅಪಾರ ಫಲಿತಾಂಶಗಳನ್ನು ನೀಡುತ್ತದೆ. ಈ ದಿನದಂದು ಅಗತ್ಯವಿರುವವರಿಗೆ ನೀರಿನ ಟ್ಯಾಂಕುಗಳು, ಮಡಿಕೆಗಳು ದಾನ ಮಾಡುವುದು ಅಥವಾ ರಸ್ತೆಗಳಲ್ಲಿ, ದೇವಾಲಯಗಳಲ್ಲಿ ನೀರು ಒದಗಿಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ. ಈ ದಿನದಂದು ನೀರಿನ ದಾನ ಮಾಡಬೇಕು. ಈ ದಿನದಂದು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ನೀರು ಒದಗಿಸಬೇಕು. ಯುಗಾದಿ ದಿನದಂದು ಮಾಡಬೇಕಾದ ಪ್ರಮುಖ ಆಚರಣೆಗಳೆಂದರೆ ಸೂರ್ಯೋದಯ ಸಮಯದಲ್ಲಿ ಎಳ್ಳೆಣ್ಣೆಯಿಂದ ಅಭ್ಯಂಗ ಸ್ನಾನ. ನಮ್ಮ ಹಿಂದೂ ಧರ್ಮದಲ್ಲಿ ಹಬ್ಬದ ದಿನಗಳಲ್ಲಿ ತೈಲ ಸ್ನಾನ ಅಥವಾ ಅಭ್ಯಂಗ ಸ್ನಾನ ಮಾಡುವುದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ. ಈ ಆಚರಣೆಗೆ ಮುಖ್ಯ ಕಾರಣವೆಂದರೆ ಚಳಿಗಾಲದಿಂದ ಬೇಸಿಗೆಗೆ ಋತುಮಾನದ ಬದಲಾವಣೆ, ಏಕೆಂದರೆ ಅದು ನಮ್ಮ ಚರ್ಮದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡುವುದರಿಂದ ನಮ್ಮ ದೇಹದ ಎಲ್ಲ ನಾಡಿಗಳು ಸಕ್ರಿಯಗೊಳ್ಳುತ್ತವೆ. ಇದು ನಮ್ಮ ದೇಹದ ಎಲ್ಲ ಜೀವಕೋಶಗಳನ್ನು ಸಕ್ರಿಯಗೊಳಿಸಲು ಸಹಾಯ ಮಾಡುತ್ತದೆ. ಸ್ನಾನದ ನಂತರ ಸ್ತೋತ್ರಗಳು, ಮಂತ್ರಗಳನ್ನು ಪಠಿಸಬೇಕು. ಭಗವದ್ಗೀತೆ, ರಾಮಾಯಣ, ಮಹಾಭಾರತ, ಭಾಗವತ ಪುರಾಣದಂತಹ ಪವಿತ್ರ ಗ್ರಂಥಗಳನ್ನು ಓದಬೇಕು. ನಂತರ ಹಿರಿಯರಿಂದ ಆಶೀರ್ವಾದ ಪಡೆಯಬೇಕು. ಹತ್ತಿರದ ದೇವಾಲಯಗಳಿಗೆ ಭೇಟಿ ನೀಡಿ ದೇವಾಲಯದಲ್ಲಿ ಅರ್ಚನೆ ಮಾಡಿಸಿಕೊಳ್ಳಬೇಕು. ಯುಗಾದಿ ದಿನದಂದು ಕಾಲಪುರುಷನನ್ನು ಪೂಜಿಸಲಾಗುತ್ತದೆ. ಕಾಲ ಎಂದರೆ ಸಮಯ ಮತ್ತು ಕಾಲಪುರುಷ ಎಂದರೆ ಸಾರ್ವತ್ರಿಕ ಸಮಯ, ದಿಕ್ಕುಗಳನ್ನು ನಿಯಂತ್ರಿಸುವ ದೇವತೆ. ನಾವು ಪಂಚಾಂಗ ಓದುವಾಗ, ಸಂಕಲ್ಪ ತೆಗೆದುಕೊಳ್ಳುವಾಗ ಕಾಲಪುರುಷನನ್ನು ಪೂಜಿಸಲಾಗುತ್ತದೆ. ಕಾಲಪುರುಷನನ್ನು ವಾಸ್ತುಪುರುಷ ಎಂದು ಪೂಜಿಸಲಾಗುತ್ತದೆ. ಅಂದರೆ ಅವನು ನಮ್ಮ ಮನೆಯ 8 ದಿಕ್ಕುಗಳನ್ನು ಕಾಪಾಡುತ್ತಾನೆ. ಸಮಯದ ನಿಯಂತ್ರಣವು ಕಾಲಪುರುಷನ ಕೈಯಲ್ಲಿದೆ. ಅದರಿಂದ ಯುಗಾದಿ ದಿನದಂದು ಕಾಲಪುರುಷನನ್ನು ಪೂಜಿಸುವುದರಿಂದ ನಮ್ಮ ಜೀವನದಲ್ಲಿ ಶುಭ ಸಮಯ ಬರುತ್ತದೆ ಮತ್ತು ಅದು ವರ್ಷವಿಡೀ ನಮಗೆ ಯಶಸ್ಸನ್ನು ತರುತ್ತದೆ. ಪುರುಷ ಸೂಕ್ತ ಅಥವಾ ವಿಷ್ಣು ಸಹಸ್ರನಾಮವನ್ನು ಪಠಿಸುವ ಅಥವಾ ಕೇಳುವ ಮೂಲಕ ಕಾಲಪುರುಷನನ್ನು ಪೂಜಿಸಬಹುದು. ಯುಗಾದಿಯು ಹೊಸ ಸಂವತ್ಸರದ ಮೊದಲ ದಿನವಾಗಿದೆ. ಅದರಿಂದ ಈ ದಿನದಂದು ಸರಿಯಾದ ಶಾಸ್ತ್ರೀಯ ಆಚರಣೆಯನ್ನು ಮಾಡುವುದರಿಂದ ವರ್ಷವಿಡೀ ನಮಗೆ ಶಾಂತಿ, ಧನಧಾನ್ಯ, ಅಷ್ಟೈಶ್ವರ್ಯಗಳು ದೊರೆಯುತ್ತವೆ. ಅದರಿಂದ ನಮ್ಮ ಹಿರಿಯರು ಯಾವ ಪೂಜೆಗಳನ್ನು ಆಚರಿಸಿದ್ದಂತೆ ಹಾಗೆಯೇ ಸಂಪ್ರದಾಯ ಶೈಲಿಯಲ್ಲಿ ಯುಗಾದಿಯನ್ನು ಆಚರಿಸಬೇಕು. ಶಾಸ್ತ್ರಗಳ ಪ್ರಕಾರ ಯುಗಾದಿಯನ್ನು ಆಚರಿಸುವುದರಿಂದ ವರ್ಷ ಪೂರ್ತಿ ಫಲಪ್ರಾಪ್ತಿಯನ್ನು ತರುತ್ತದೆ ಮತ್ತು ಅದು ನಮ್ಮ ಜಾತಕದಲ್ಲಿ ನಮ್ಮ ಗ್ರಹ ದೋಷಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನಮ್ಮ ಹಿಂದೂ ಶಾಸ್ತ್ರಗಳಲ್ಲಿ ಪ್ರತಿಯೊಂದು ಹಿಂದೂ ಹಬ್ಬಕ್ಕೂ ತನ್ನದೇ ಆದ ಮಹತ್ವವಿದೆ. ಅದರಿಂದ ಅವುಗಳನ್ನು ತಿಳಿದುಕೊಳ್ಳಿ ಮತ್ತು ಶಾಸ್ತ್ರಗಳ ಪ್ರಕಾರ ಆಚರಿಸಿ. ಶಾಸ್ತ್ರವಿಧಿಯ ಪ್ರಕಾರ ಯುಗಾದಿ ಹಬ್ಬವನ್ನು ಆಚರಿಸುವುದು ಕುಟುಂಬ ಸದಸ್ಯರಲ್ಲಿ ಆರೋಗ್ಯ, ಆಯುಷ್ಯ, ಪ್ರೀತಿ, ವಿಶ್ವಾಸವನ್ನು ತರುತ್ತದೆ. ಇದಿಷ್ಟು ಯುಗಾದಿ ಹಬ್ಬದ ಮಹತ್ವದ ಬಗ್ಗೆ. ನಿಮಗೆಲ್ಲರಿಗೂ ಸಂತೋಷ, ಆರೋಗ್ಯ ಮತ್ತು ಸಮೃದ್ಧ ಯುಗಾದಿ ಹಬ್ಬದ ಶುಭಾಶಯಗಳು. ಹರೇ ಶ್ರೀನಿವಾಸ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.